ತಾವೀಗ ನೋಡ್ತಿರುವಂತಹದ್ದು ಆಂಧ್ರ ಪ್ರದೇಶದ ಕಲ್ಯಾಣದುರ್ಗ ತಾಲೂಕಿನ ಮುಪ್ಪಲಕುಂಟೆ ಮಠ. ಇದು ನಮ್ಮ ಜಗಳೂರು ತಾಲೂಕು ತಪೋಕ್ಷೇತ್ರ ಕಣ್ವಕುಪ್ಪಿ ಗವಿಮಠದ ಶಾಖಾ ಮಠ. ಅಲ್ಲಿ ಪ್ರತಿನಿತ್ಯವೂ ನಮ್ಮ ಮುಮ್ಮಡಿ ಶಾಂತಲಿಂಗಜ್ಜವರ ಅನುಷ್ಠಾನಗೈದಂಥ 21 ತಿಂಗಳು ಅನುಷ್ಠಾನ ಮಾಡಿದಂತಹ ಪವಿತ್ರ ತಾಣ. ಈ ದಿವಸ ಕಾರ್ತಿಕ ಹುಣ್ಣಿಮೆ ಇರೋದರಿಂದ ಅಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಆ ದೀಪೋತ್ಸವವನ್ನು ಆಚರಣೆ ಮಾಡಿದಂಥವರಿದ್ದಾರೆ. ಪ್ರಾಯಶಃ ಇಲ್ಲಿರುವಂಥ ಒಂದು ಭಕ್ತಿ, ನಾವು ಆ ಜನರಲ್ಲಿರುವಂಥ ಗುರುಭಕ್ತಿ, ಶ್ರದ್ಧೆ, ಗುರು ಸೇವೆ ಮಾಡಬೇಕು ಅನ್ನುವಂಥ ಭಾವನೆಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ಜನರದ್ದು ಒಂದು ವೈಶಿಷ್ಟ್ಯತೆ ಅಂತಂದರೆ, ಕಾರ್ಯಕ್ರಮ ಆದ ಮೇಲೆ ಒಂದು ದಿವಸ ಇದ್ದು ಮಠವನ್ನು ಸ್ವಚ್ಛಗೊಳಿಸಿ, ಕಾರ್ಯಕ್ರಮ ಮುಂಚೆ ಸ್ವಚ್ಛಗೊಳಿಸ್ತಾರೆ, ನಂತರ ಕಾರ್ಯಕ್ರಮ ಆದ ನಂತರನೂ ಮಠವನ್ನು ಸ್ವಚ್ಛಗೊಳಿಸಿ ಹೋಗುವಂತಹದ್ದು ಇವರ ಕಾಣಿಕೆ ಅಂತಂದೇಳಿ ಅಲ್ಲಿಯ ಜನರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಈ ಶ್ರದ್ಧೆಯಿಂದ ಮಠಕ್ಕೆ ಸೇವೆ ಮಾಡುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಭಕ್ತಿಯ ನಡವಳಿಕೆಗಳನ್ನು ಇವರು ಇಟ್ಕೊಂಡಂಥವ್ರಿದ್ದಾರೆ. ಪ್ರಾಯಶಃ ಇವತ್ತು ಮಠದಲ್ಲಿ ನಡೆದಿರುವಂತಹ ಎಲ್ಲ ಕಾರ್ತಿಕ ಹುಣ್ಣಿಮೆ ದೀಪೋತ್ಸವವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪವಿತ್ರ ತಾಣವನ್ನು ನೋಡುವಂತಹದ್ದೇ ಒಂದು ನಮಗೆ ಸೌಭಾಗ್ಯ ಅಂತ ಹೇಳ್ಬೇಕು. ಯಾಕಂದರೆ 21 ತಿಂಗಳುಗಳ ಕಾಲ ಸತತ ಅನುಷ್ಠಾನ ಮಾಡಿದಂಥ ಒಂದು ಅದ್ಭುತವಾದಂಥ ಕ್ಷೇತ್ರ ಇದು. ಇಲ್ಲಿ ಯಾರು ಜನರ ಒಡನಾಟಿಲ್ಲ, ಊರಿನಿಂದ ದೂರ ಇರುವಂಥ ಮಠ. ಇವತ್ತು ನಮಗೆ ದರ್ಶನ ಭಾಗ್ಯ ಸಿಕ್ಕಿರುವಂತಹದ್ದು ಒಂದು ಪುಣ್ಯ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೇನೆ. ಅಲ್ಲೇ ಜನರು ಗುರುಗಳ ಅಣತಿ ಅಂತಲೇ ಶ್ರದ್ಧೆಯಿಂದ ನಡ್ಕೊಂಡು ಹೋಗುವಂಥವ್ರು ಇದ್ದಾರೆ.